ಲೈಂಗಿಕ ದೌರ್ಜನ್ಯ ಪ್ರಕರಣದಲ್ಲಿ ತಲೆಮರೆಸಿಕೊಂಡಿದ್ದ ಹಾಸನ ಸಂಸದ ಪ್ರಜ್ವಲ್ ರೇವಣ್ಣ ಕಡೆಗೂ ವಿದೇಶದಿಂದ ವಾಪಸ್ಸಾಗಿದ್ದು ಎಸ್ಐಟಿ ಅಧಿಕಾರಿಗಳಿಂದ ಬಂಧನಕ್ಕೆ ಒಳಗಾಗಿದ್ದಾರೆ. ತಡರಾತ್ರಿ ಬೆಂಗಳೂರಿನ ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ಬಂಧಿಸಲಾಗಿದೆ. ಸಿಐಡಿ ಕಚೇರಿಗೆ ಕರ್ಕೊಂಡ್ಬಂದಿರುವಂತಹ ಎಸ್ಐಟಿ ಅಧಿಕಾರಿಗಳು ಇವತ್ತು ಕೋರ್ಟ್ಗೆ ಹಾಜರುಪಡಿಸಲಿದ್ದಾರೆ. ಕೋರ್ಟ್ ಮೂಲಕ ವಿಚಾರಣೆ ನಡೆಸುವುದಕ್ಕೆ ವಶಕ್ಕೆ ಪಡೆಯಲಿದ್ದಾರೆ. ಜರ್ಮನಿಯಿಂದ ಫ್ಲೈಟ್ನಲ್ಲಿ ಆಗಮಿಸಿದ ಪ್ರಜ್ವಲ್ನ ಕೆಂಪೇಗೌಡ ಏರ್ಪೋರ್ಟ್ಗಳಲ್ಲಿ ಎಸ್ಐಟಿ ಅಧಿಕಾರಿಗಳು ಬಂಧಿಸಿದ್ರು. ಇನ್ನು ಬಂಧಿಸಿದ ಬಳಿಕ ಮಹಿಳಾ ಅಧಿಕಾರಿಗಳೇ ಪ್ರಜ್ವಲ್ನ ಕಾರಿನಲ್ಲಿ ಎಸ್ಐಟಿ ಕಚೇರಿಗೆ ಕರೆತಂದಿದ್ದಾರೆ. ಪೊಲೀಸ್ ಜೀಪ್ನಲ್ಲಿ ಡ್ರೈವರ್ ಬಿಟ್ಟರೆ ಉಳಿದ ಎಲ್ಲರೂ ಕೂಡ ಮಹಿಳಾ ಅಧಿಕಾರಿಗಳು ಇದ್ದರು. ಬಂಧನವಾಗಿರುವಂತಹ ಸಂಸದ ಪ್ರಜ್ವಲ್ ರೇವಣ್ಣನಿಗೆ ಸ್ಲೀಪ್ಲೆಸ್ ನೈಟ್ ಆಗಿತ್ತು. ಟೆನ್ಷನ್ ನಡುವೆ ರಾತ್ರಿಪೂರ್ತ ಪ್ರಜ್ವಲ್ ನಿದ್ದೆ ಮಾಡಿಲ್ವಂತೆ. ವಿದೇಶದಿಂದ ತಂದಿದ್ದ ಪ್ರಜ್ವಲ್ ಲಗೇಜ್, ಮೊಬೈಲ್ ಸೇರಿ ಎಲ್ಲಾ ವಸ್ತುಗಳನ್ನು ಜಪ್ತಿ ಮಾಡಲಾಗಿದೆ. ನೋಟಿಸ್ ಕೊಟ್ಟರು, ಯಾಕೆ ವಿಚಾರಣೆಗೆ ಹಾಜರಾಗಿಲ್ಲ, ದಿಢೀರಂತ ವಿದೇಶಕ್ಕೆ ಹೋಗಿದ್ಯಾಕೆ ಹಾಗೂ ವೈರಲ್ ವಿಡಿಯೋ ಬಗ್ಗೆ ಎಸ್ಐಟಿ ತೀವ್ರ ವಿಚಾರಣೆ ನಡೆಸಲಿದೆ. ವಿಡಿಯೋ ರಿಟ್ರೀವ್ ಮಾಡೋದಕ್ಕೆ ಪ್ರಜ್ವಲ್ ಮೊಬೈಲ್ ಅನ್ನು ಎಫ್ಎಸ್ಎಲ್ಗೆ ಕಳುಹಿಸಲಾಗ್ತಾ ಇದೆ. ಆದರೆ ಮದರ್ ಬೋರ್ಡ್ ಇರುವಂತಹ ಮೊಬೈಲ್ ಈ ವಿಡಿಯೋ ರೆಕಾರ್ಡ್ ಮಾಡಿದ್ದಾರೆ ಅಂತ ಹೇಳಲಾಗ್ತಿದೆಯಲ್ಲ, ಆ ಮೂಲ ಮೊಬೈಲ್ ನಾಪತ್ತೆಯಾಗಿದೆ ಅಂತ ಹೇಳಲಾಗ್ತಾ ಇದೆ. ಆ ಬಗ್ಗೆ ಕಂಪ್ಲೇಂಟ್ ಕೂಡ ಪ್ರಜ್ವಲ್ ಕೊಟ್ಟಿದ್ದಾರೆ. ಎಸ್ಐಟಿ ಕಚೇರಿಯಲ್ಲಿರುವಂತಹ ಪ್ರಜ್ವಲ್ ರೇವಣ್ಣ ರಾತ್ರಿ ಇಡೀ ಸರಿಯಾಗಿ ನಿದ್ದೆ ಮಾಡಿಲ್ಲ. ತಂದೆ ರೇವಣ್ಣಗೆ ನೀಡಿದ್ದ ಹಾಸಿಗೆ ದಿಂಬನ್ನ ಪ್ರಜ್ವಲ್ಗೂ ಎಸ್ಐಟಿ ನೀಡಿತ್ತು. ಬೆಳಗಿನ ಜಾವದವರೆಗೆ ಪ್ರಜ್ವಲ್ ಯೋಚನೆ ಮಾಡ್ತಲೇ ಕುಳಿತಿದ್ರು ಅಂತ ಹೇಳಲಾಗ್ತಿದೆ. ಬೆಳಗ್ಗೆ ಎದ್ದು ನಿತ್ಯ ಕರ್ಮಗಳನ್ನು ಮುಗಿಸಿರುವ ಪ್ರಜ್ವಲ್ಗೆ ಎಸ್ಐಟಿ ಸಿಬ್ಬಂದಿ ತಿಂಡಿಯ ವ್ಯವಸ್ಥೆಯನ್ನ ಮಾಡಿದ್ದಾರೆ. ಅಲ್ಲದೆ ವಿಚಾರಣೆಗೂ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ಇನ್ನು ಎಸ್ಐಟಿ ಕಚೇರಿಗೆ ಪ್ರಜ್ವಲ್ ರೇವಣ್ಣ ಪರ ವಕೀಲ ಅರುಣ್ ಆಗಮಿಸಿದ್ದು ಪ್ರಜ್ವಲ್ ಜೊತೆ ಚರ್ಚೆಯನ್ನ ನಡೆಸಿದ್ದಾರೆ. ಇನ್ನೇನು ಕೆಲ ಹೊತ್ತಲ್ಲೇ ಬೌರಿಂಗ್ ಆಸ್ಪತ್ರೆಗೆ ಪ್ರಜ್ವಲ್ ರೇವಣ್ಣನನ್ನ ಕರ್ಕೊಂಡು ಹೋಗಲಾಗುತ್ತೆ. ಬೌರಿಂಗ್ ಆಸ್ಪತ್ರೆಯಲ್ಲಿ ಮೆಡಿಕಲ್ ಟೆಸ್ಟ್ಗೆ ಒಳಪಡಿಸಿ ಬಳಿಕ ಕೋರ್ಟ್ಗೆ ಹಾಜರುಪಡಿಸಲಾಗುತ್ತೆ. ಬೌರಿಂಗ್ ಆಸ್ಪತ್ರೆ ಬಳಿಯಲ್ಲಿ ಹೆಚ್ಚು ಜನ ಸೇರೋದ್ರಿಂದ ಭಾರೀ ಪೊಲೀಸ್ ಬಂದೋಬಸ್ತ್ ನಿಯೋಜನೆ ಮಾಡಲಾಗಿದೆ. ಪ್ರಜ್ವಲ್ ಬಂಧನದ ಬಗ್ಗೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ರಿಯಾಕ್ಟ್ ಮಾಡಿದ್ದಾರೆ. ಪ್ರಜ್ವಲ್ ರೇವಣ್ಣ ಅವರು ನಿನ್ನೆ ರಾತ್ರಿ 12:50ಕ್ಕೆ ಜರ್ಮನಿಯಿಂದ ಬಂದಿದ್ದಾರೆ. ಮೊದಲೇ ವಾರೆಂಟ್ ಜಾರಿ ಇತ್ತು, ಅದಕ್ಕೆ ಎಸ್ಐಟಿ ಅವರು ವಶಕ್ಕೆ ಪಡ್ಕೊಂಡಿದ್ದಾರೆ. ಮುಂದಿನ ಕಾನೂನು ರೀತಿಯ ಕ್ರಮಗಳನ್ನು ಪೊಲೀಸರು ಮಾಡ್ತಾರೆ. ಮುಂದೆ ಯಾವ ರೀತಿ ಬೆಳವಣಿಗೆ ಆಗುತ್ತೆ ಅಂತ ನೋಡಬೇಕು. ಸಾಕ್ಷಿ ನಾಶದ ಬಗ್ಗೆ ಅಧಿಕಾರಿಗಳು ಹೇಳಿದ್ರೆ ಒಪ್ಪಬಹುದು, ಬೇರೆಯವರು ಹೇಳಿದ್ರೆ ಅದ್ರ ಬಗ್ಗೆ ಮಾತನಾಡೋಕ್ಕಾಗಲ್ಲ ಅಂತ ಪರಮೇಶ್ವರ್ ಹೇಳಿಕೆಯನ್ನು ಕೊಟ್ಟರು. ಸಂಸದ ಪ್ರಜ್ವಲ್ ರೇವಣ್ಣನನ್ನ 2 ಆಯಾಮಗಳಲ್ಲಿ ವಿಚಾರಣೆ ಮಾಡೋದಕ್ಕೆ ಎಸ್ಐಟಿ ಸಜ್ಜಾಗಿದೆ. ಒಂದು, ತಪ್ಪನ್ನ ಒಪ್ಪಿಕೊಳ್ಳೋದು ಅಥವಾ ಆರೋಪ ತಳ್ಳಿ ಹಾಕೋದು. ಎರಡೂ ಸಾಧ್ಯತೆ ಇರೋದ್ರಿಂದ ಎಸ್ಐಟಿ ತೀವ್ರ ತನಿಖೆಯನ್ನ ಮಾಡಲಿದೆ. ಆರೋಪಿಯ ಹೇಳಿಕೆ ದಾಖಲಿಸಿಕೊಂಡ ಬಳಿಕ ಎಲ್ಲೆಲ್ಲಿ ಕೃತ್ಯ ಅಂತ ಕರ್ಕೊಂಡು ಹೋಗಿ ಸ್ಥಳ ಮಹಜರು ಮಾಡಲಾಗುತ್ತೆ. ತನ್ನ ವಿರುದ್ಧದ ಆರೋಪ ತಳ್ಳಿ ಹಾಕಿದೆ ಸಂತ್ರಸ್ತೆ ಹೇಳಿಕೆಗೆ ಪ್ರಾಮುಖ್ಯತೆಯನ್ನು ನೀಡಲಾಗುತ್ತೆ. ಅತ್ಯಾಚಾರ ಕೇಸಲ್ಲಿ ಸಂತ್ರಸ್ತೆ ಹೇಳಿಕೆ ಆಧರಿಸಿ ಸ್ಥಳ ಮಹಜರ್ ಮಾಡಲಾಗುತ್ತೆ. ಈಗ ಪ್ರಜ್ವಲ್ ಮೊಬೈಲ್ ಬಗ್ಗೆ ಕುತೂಹಲ ಹುಟ್ಟುಹಾಕಿದೆ. ವಿಡಿಯೋ ಲೀಕ್ ಬೆನ್ನಲ್ಲೇ ಮೊಬೈಲ್ ಕಳ್ಳತನ ಆಗಿದೆ ಅಂತ ಪ್ರಜ್ವಲ್ ದೂರು ನೀಡಿರುವುದು ಈಗ ಬೆಳಕಿಗೆ ಬಂದಿದೆ. ಕೇಸ್ ತನಿಖೆಗೆ ವಿಡಿಯೋ ಮಾಡಿದ್ದ ಮೂಲ ಮೊಬೈಲ್ ಬೇಕಾಗಿರುವಂಥದ್ದು. ಮೊಬೈಲ್ ಕಳ್ಳತನ ಆಗಿದೆ ಅಂತ ಪ್ರಜ್ವಲ್ ದೂರನ್ನ ನೀಡಿರೋದು ಅನುಮಾನವನ್ನು ಮೂಡಿಸಿತ್ತು. ಎಸ್ಐಟಿ ಈ ಬಗ್ಗೆಯೂ ಕೂಡ ತನಿಖೆಯನ್ನು ನಡೆಸಲಿದೆ. ಮೂಲ ಮೊಬೈಲ್ ಸಿಕ್ಕರೆ ಮಾತ್ರ ಕೇಸ್ಗೆ ಬಲ ಸಿಗಲಿದೆ. ಪ್ರಜ್ವಲ್ ಬಂಧನ ಹಿನ್ನೆಲೆಯಲ್ಲಿ ಗೃಹ ಸಚಿವರನ್ನ ಭೇಟಿಯಾಗಿ ಹಿರಿಯ ಪೊಲೀಸ್ ಅಧಿಕಾರಿಗಳು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಇವತ್ತು ಬೆಳಗ್ಗೆ ಗೃಹ ಸಚಿವ ಪರಮೇಶ್ವರ್ ಅವರನ್ನ ಬೆಂಗಳೂರು ಪೊಲೀಸ್ ಕಮಿಷನರ್ ದಯಾನಂದ್, ಎಡಿಜಿಪಿ ಆರ್ ಹಿತೇಂದ್ರ ಭೇಟಿಯಾಗಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ರಾಜ್ಯದ ಕಾನೂನು ಸುವ್ಯವಸ್ಥೆ ಹಾಗೂ ಹಾಸನದಲ್ಲಿ ನಡೆದಂತಹ ಪ್ರತಿಭಟನೆ ಭದ್ರತೆಯ ಕುರಿತಂತೆ ಹಿತೇಂದ್ರ ಮಾಹಿತಿಯನ್ನು ಕೊಟ್ಟರು. ಈಗಾಗಲೇ ಬಂಧನ ಆಗಿರೋದ್ರಿಂದ ಪ್ರಜ್ವಲ್ ರೇವಣ್ಣಗೆ ನಿರೀಕ್ಷಣಾ ಜಾಮೀನು ಸಿಗೋದಿಲ್ಲ. ಹಾಗಾಗಿ ರೆಗ್ಯುಲರ್ ಜಾಮೀನು ಅರ್ಜಿ ಸಲ್ಲಿಸಲು ಪ್ರಜ್ವಲ್ ಪರ ವಕೀಲರು ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ಇವತ್ತು ಜನಪ್ರತಿನಿಧಿಗಳ ಕೋರ್ಟ್ನಲ್ಲಿ ಅರ್ಜಿ ಸಲ್ಲಿಸಲಿದ್ದಾರೆ. ಮತ್ತೊಂದು ಕಡೆ ಬೇಲ್ಗೆ ಆಕ್ಷೇಪಣೆ ಸಲ್ಲಿಸಲು ಎಸ್ಐಟಿ ಕೂಡ ಸಿದ್ಧತೆಯನ್ನ ಮಾಡಿಕೊಂಡಿದೆ. ಕೇಸ್ ದಾಖಲಾಗ್ತಿದ್ದಂತೆ ಪ್ರಜ್ವಲ್ ದೇಶ ಬಿಟ್ಟು ಹೋಗಿದ್ರು. ಬರೋಬ್ಬರಿ 34 ದಿನಗಳ ಬಳಿಕ ಬೆಂಗಳೂರಿಗೆ ವಾಪಸ್ ಆಗಿದ್ದಾರೆ. ಆರೋಪಿ ಬಂಧನಕ್ಕೆ ಲುಕೌಟ್ ಬ್ಲೂ ಕಾರ್ನರ್ ನೋಟಿಸ್ ಅನ್ನು ಕೂಡ ಕೊಡಲಾಗಿತ್ತು. ಈ ಎಲ್ಲ ಅಂಶಗಳನ್ನು ಮುಂದಿಟ್ಟು ಆರೋಪಿಗೆ ಬೇಲ್ ನೀಡಬಾರದು ಅಂತ ಎಸ್ಐಟಿ ವಾದ ಮಾಡಲಿದೆ. ಕೋರ್ಟ್ ಮೂಲಕ ಪ್ರಜ್ವಲ್ನನ್ನ ತಮ್ಮ ವಶಕ್ಕೆ ಪಡೆದು ವಿಚಾರಣೆ ಮಾಡೋದಕ್ಕೆ ಎಸ್ಐಟಿ ಸಿದ್ಧವಾಗಿದೆ. ಇವತ್ತು ಅಥವಾ ನಾಳೆ ಹಾಸನದಲ್ಲಿ ಪ್ರಜ್ವಲ್ ಇದ್ದ ಸ್ಥಳದಲ್ಲಿ ಸ್ಥಳ ಮಹಜರ್ ನಡೆಯಲಿದೆ. ಈಗಾಗಲೇ ಸಂತ್ರಸ್ತರಿಂದ ಸ್ಥಳ ಮಹಜರ್ ಪೂರ್ಣಗೊಂಡಿದೆ. ಪ್ರಜ್ವಲ್ ನಿವಾಸದಲ್ಲಿ ಈಗಾಗಲೇ ಹಾಸಿಗೆ ದಿಂಬು ವಶಕ್ಕೆ ಪಡೆಯಲಾಗಿದೆ. ಈಗ ಪ್ರಜ್ವಲ್ ಕರ್ಕೊಂಡು ಬಂದು ಸ್ಥಳ ಮಹಜರ್ ಪ್ರಕ್ರಿಯೆಯನ್ನು ನಡೆಸಲಾಗುತ್ತೆ. ಹಾಸನದಲ್ಲಿ ಹರಿದಾಡಿದ ವಿಡಿಯೋಗಳ ಬಗ್ಗೆ ವಿಚಾರಣೆ ನಡೆಯಲಿದ್ದು, ವಿಡಿಯೋ ರೆಕಾರ್ಡ್ ಮಾಡಿದ್ದು ಯಾರು ಅಂತ ಬಾಯ್ ಬಿಡಿಸಲಾಗುತ್ತೆ. ಕಿಡ್ನಾಪ್ ಕೇಸ್ನಲ್ಲಿ ಭವಾನಿ ರೇವಣ್ಣಗೆ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ನಿರೀಕ್ಷಣಾ ಜಾಮೀನು ಕೋರಿ ಭವಾನಿ ರೇವಣ್ಣ ಅರ್ಜಿಯನ್ನು ಸಲ್ಲಿಸಿದ್ದು ಇವತ್ತು ಕೋರ್ಟ್ ತೀರ್ಪನ್ನು ಕೊಡಲಿದೆ. ಈಗಾಗಲೇ ವಾದ ಪ್ರತಿವಾದ ಆಲಿಸಿರುವ ಜನಪ್ರತಿನಿಧಿಗಳ ನ್ಯಾಯಾಲಯ ಆದೇಶವನ್ನು ಕಾಯ್ದಿರಿಸಿದ್ದು ಇವತ್ತು ತೀರ್ಪು ನೀಡಲಿದೆ. ಹಾಗಾಗಿ ಬೇಲ್ ಸಿಗುತ್ತಾ ಅಥವಾ ಇಲ್ವಾ ಅಂತ ಭವಾನಿ ರೇವಣ್ಣ ಟೆನ್ಷನ್ನಲ್ಲಿದ್ದಾರೆ.
ಕೆಆರ್ನಗರ ಸಂತ್ರಸ್ತೆ ಕಿಡ್ನಾಪ್ ಕೇಸ್ ಸಂಬಂಧ ಭವಾನಿ ರೇವಣ್ಣಗೆ ಎಸ್ಐಟಿ ಅಧಿಕಾರಿಗಳು ಮತ್ತೊಂದು ನೋಟಿಸ್ ಅನ್ನು ಕೊಟ್ಟಿದ್ದಾರೆ. ತನಿಖೆಗೆ ಒಳಪಡುವಂತೆ ನೋಟಿಸ್ ಅಲ್ಲಿ ತಿಳಿಸಲಾಗಿದೆ. ಹಿಂದೆ ನೀಡಿದ ನೋಟಿಸ್ಗೆ ನೀವು ಉತ್ತರ ಕೊಟ್ಟಿಲ್ಲ, ಹೀಗಾಗಿ ಈ ಪ್ರಕರಣದಲ್ಲಿ ನಿಮ್ಮನ್ನ ವಿಚಾರಣೆಗೆ ಒಳಪಡಿಸುವಂತ ಅವಶ್ಯಕತೆ ಇದೆ. ಜೂನ್ 1ರಂದು ಖುದ್ದು ಹಾಜರಿರಬೇಕು ಅಂತ ನೋಟಿಸ್ ಅಲ್ಲಿ ಎಸ್ಐಟಿ ತಿಳಿಸಿದೆ. ರೇವಣ್ಣ ವಿರುದ್ಧ ದಾಖಲಾಗಿರೋ ಎಫ್ಐಆರ್ ರದ್ದು ಕೋರಿ ಸಲ್ಲಿಸಲಾಗಿರುವಂತಹ ಅರ್ಜಿ ವಿಚಾರಣೆ ಇವತ್ತು ಹೈಕೋರ್ಟ್ನಲ್ಲಿ ನಡೆಯಲಿದೆ. ಲೈಂಗಿಕ ಕಿರುಕುಳ ಕಿಡ್ನಾಪ್ ಪ್ರಕರಣದಲ್ಲಿ ಮಾಜಿ ಸಚಿವ ಎಚ್.ಡಿ. ರೇವಣ್ಣ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಇದು ರಾಜಕೀಯ ಪ್ರೇರಿತ ದುರುದ್ದೇಶದಿಂದ ದಾಖಲಿಸಿರುವಂತಹ ಎಫ್ಐಆರ್. ದೂರಿನಲ್ಲಿ ಯಾವುದೇ ಹುರುಳಿಲ್ಲ ಅಂತ ರೇವಣ್ಣ ಪರ ವಕೀಲರು ವಾದವನ್ನು ಮಾಡಲಿದ್ದಾರೆ. ಮತ್ತೊಂದು ಕಡೆ ಎಫ್ಐಆರ್ ರದ್ದು ಮಾಡಬಾರದು ಅಂತ ಎಸ್ಐಟಿ ಕೂಡ ಅರ್ಜಿಯನ್ನು ಸಲ್ಲಿಸಿದೆ. ಪೆನ್ಡ್ರೈವ್ ಕೇಸಲ್ಲಿ ಪ್ರಜ್ವಲ್ ಬಂಧನ ಹಿನ್ನೆಲೆಯಲ್ಲಿ ಮಾಜಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿ ರಿಲ್ಯಾಕ್ಸ್ ಮೂಡ್ನಲ್ಲಿದ್ದಾರೆ. ನಾಗರಹೊಳೆ ರೆಸಾರ್ಟ್ನಲ್ಲಿರುವಂತಹ ಎಚ್.ಡಿಕೆ ಮೌನಕ್ಕೆ ಶರಣಾಗಿದ್ದಾರೆ. ಇಷ್ಟು ದಿನ ಡಿಕೆಶಿ ವಿರುದ್ಧ ಆರೋಪ ಮಾಡ್ತಾ ಇದ್ದ ಎಚ್.ಡಿಕೆ ಈಗ ಸೈಲೆಂಟ್ ಆಗಿಬಿಟ್ಟಿದ್ದಾರೆ. ಇತ್ತ ಬಿಜೆಪಿ ಕೂಡ ಪ್ರಜ್ವಲ್ ಕೇಸ್ನಿಂದ ಅಂತರವನ್ನ ಕಾಯ್ದುಕೊಂಡಿದೆ. ಹಾಸನ ಜೆಡಿಎಸ್ ಸಂಸದ ಪ್ರಜ್ವಲ್ ರೇವಣ್ಣ ಅವರದ್ದು ಎನ್ನಲಾದ ಅಶ್ಲೀಲ ವಿಡಿಯೋ ಪೆನ್ ಡ್ರೈವ್ ಹಂಚಿಕೆ ಪ್ರಕರಣದಲ್ಲಿ ಬಂಧಿತರಾಗಿದ್ದ ಬಿಜೆಪಿಯ ಮಾಜಿ ಶಾಸಕ ಪ್ರೀತಂ ಗೌಡ ಆಪ್ತರಾದ ಚೇತನ್ ಮತ್ತು ಲಿಖಿತ್ ಗೌಡಗೆ 3ನೇ ಜೆಎಂಎಫ್ಸಿ ನ್ಯಾಯಾಲಯ ಜಾಮೀನನ್ನು ಕೊಟ್ಟಿದೆ. ಹಾಸನದ ಸೈಬರ್ ಆರ್ಥಿಕ ಮತ್ತು ಮಾದಕ ದ್ರವ್ಯ ಅಪರಾಧ ಪೊಲೀಸ್ ಠಾಣೆಯಲ್ಲಿ ಚೇತನ್ ಮತ್ತು ಲಿಖಿತ್ ಗೌಡ ವಿರುದ್ಧ ಪ್ರಕರಣ ದಾಖಲಾಗಿದ್ದು, ಈ ಪ್ರಕರಣದಲ್ಲಿ ಇಬ್ಬರು 6 ಮತ್ತು 7ನೇ ಆರೋಪಿಗಳಾಗಿದ್ದಾರೆ. ಕೆಆರ್ನಗರ ಸಂತ್ರಸ್ತೆ ಕಿಡ್ನಾಪ್ ಪ್ರಕರಣ ಸಂಬಂಧ ಇವತ್ತು ಪ್ರಕರಣದ 6 ಆರೋಪಿಗಳ ಜಾಮೀನು ಅರ್ಜಿ ವಿಚಾರಣೆ ನಡೆಯಲಿದೆ. ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ ವಿಚಾರಣೆ ನಡೆಯಲಿದೆ. ಜಾಮೀನು ಕೋರಿ ಕೀರ್ತಿ, ಸತೀಶ್, ಬಾಬಣ್ಣ, ರಾಜಗೋಪಾಲ್, ಸುಜಯ್, ಮಧು ಹಾಗೂ ಮನುಗೌಡ ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಕಿಡ್ನಾಪ್ ಪ್ರಕರಣದಲ್ಲಿ 6 ಮಂದಿಯನ್ನು ಎಸ್ಐಟಿ ಬಂಧಿಸಿತ್ತು. ಇದೀಗ ರಾಜ್ಯಕ್ಕೆ ಸಂಬಂಧಪಟ್ಟಂತಹ ಪ್ರಮುಖ ಸುದ್ದಿಗಳನ್ನು ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ರಾಮನಗರ ಜಿಲ್ಲೆಯಲ್ಲಿ ಕಾಡಾನೆಗಳ ಹಾವಳಿ ಹೆಚ್ಚಾಗಿದ್ದು, ಕಾಡಾನೆಗಳ ಸೆರೆಗೆ ಇಂದಿನಿಂದ ಕಾರ್ಯಾಚರಣೆ ಆರಂಭವಾಗಲಿದೆ. 2 ಕಾಡಾನೆ ಸೆರೆ ಕಾರ್ಯಾಚರಣೆಗೆ ಅನುಮತಿಯನ್ನು ಪಡೆಯಲಾಗಿದ್ದು, ಮೈಸೂರಿನಿಂದ 7 ಸಾಕಾನೆಗಳು ಜಿಲ್ಲೆಗೆ ಆಗಮಿಸಿವೆ. ಶ್ರೀಕಂಠ, ಈಶ್ವರ್, ಕಂಚನ್, ವಿಕ್ರಮ, ಅಜಯ, ಲಕ್ಷ್ಮಣ, ಶ್ರೀರಾಮ ಹೆಸರಿನ ಆನೆಗಳು ಬಂದಿದ್ದು, ಕನಕಪುರದ ಸಾತನೂರಿನ ಹಲಸಿನ ಮರದೊಡ್ಡಿ ಗ್ರಾಮದಲ್ಲಿ ಕ್ಯಾಂಪ್ ಹೂಡಿವೆ. ಬಿಸಿಲ ಬೇಗೆ ಒಂದ್ ಕಡೆಯಾದರೆ ಕೆಲವೆಡೆ ಮಳೆ ಬಿದ್ದ ಪರಿಣಾಮ ಕಾಡಿನಿಂದ ನಾಡಿಗೆ ಬರ್ತಿರುವಂತಹ ಹಾವುಗಳ ಸಂಖ್ಯೆ ಹೆಚ್ಚಾಗಿದೆ. ಉತ್ತರ ಕನ್ನಡ ಜಿಲ್ಲೆಯ ಕುಮಟಾದ ಮೂರೂರು ಗ್ರಾಮದಲ್ಲಿ ಸುಮಾರು 13 ಅಡಿ ಉದ್ದದ 6 ಕೆಜಿ ತೂಕವಿದ್ದ ಕಾಳಿಂಗ ಸರ್ಪ ಪ್ರತ್ಯಕ್ಷವಾಗಿದೆ. ರಾಮಕೃಷ್ಣ ಹೆಗಡೆ ಅನ್ನೋರ ತೋಟದಲ್ಲಿ ಕಾಣಿಸಿಕೊಂಡಿದ್ದ ಕಾಳಿಂಗ ಸರ್ಪವನ್ನ ಉರಗ ರಕ್ಷಕ ಪವನ್ ನಾಯ್ಕ ಹಾವನ್ನ ಹಿಡಿದು ಸುರಕ್ಷಿತವಾಗಿ ಕಾಡಿಗೆ ಬಿಟ್ಟಿದ್ದಾರೆ. ಚಿರತೆಯೊಂದು ಕಟ್ಟಡದ ಮೇಲೆ ಕೂತಿದ್ದ ಕೋಳಿಯನ್ನ ಹಿಡಿಯಲು ನಿಧಾನವಾಗಿ ಕಟ್ಟಡದ ಮೇಲೆ ಹಾರಿದೆ. ಆದರೆ ಕೋಳಿ ಚಿರತೆ ದಾಳಿಯಿಂದ ತಪ್ಪಿಸಿಕೊಂಡಿರುವ ಘಟನೆ ತಮಿಳುನಾಡಿನ ಕೊಯಮತ್ತೂರಿನಲ್ಲಿ ನಡೆದಿದೆ. ಚಿರತೆ ಜಿಗಿದು ಕೋಳಿಯನ್ನು ಹಿಡಿಯುತ್ತಿರುವ ದೃಶ್ಯ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಉತ್ತರ ಕರ್ನಾಟಕದ ಶಕ್ತಿ ದೇವತೆ ಕೊಪ್ಪಳದ ಹುಲಿಗಿ ಶ್ರೀ ಹುಲಿಗೆಮ್ಮ ದೇವಿಯ ಮಹಾರಥೋತ್ಸವ ಇವತ್ತು ಸಂಜೆ ನಡೆಯಲಿದೆ. ರಥೋತ್ಸವಕ್ಕೆ ಸಕಲ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ. ಸುಮಾರು 2 ಲಕ್ಷ ಜನ ಸೇರುವಂತಹ ನಿರೀಕ್ಷೆ ಇದ್ದು, ಕರ್ನಾಟಕ, ಮಹಾರಾಷ್ಟ್ರ, ಆಂಧ್ರಪ್ರದೇಶ ಹಾಗೂ ತೆಲಂಗಾಣದಿಂದ ಭಕ್ತರು ಆಗಮಿಸಲಿದ್ದಾರೆ. ಈ ಹಿನ್ನೆಲೆಯಲ್ಲಿ ದೇವಾಲಯದ ಬಳಿಯಲ್ಲಿ ಬಿಗಿ ಭದ್ರತೆಯನ್ನ ಮಾಡಲಾಗಿದೆ. 150 ಗೃಹ ರಕ್ಷಕ ದಳ, 250 ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ. ಅಲ್ಲದೆ ಜಾತ್ರೆಯ ಹಿನ್ನೆಲೆಯಲ್ಲಿ ಪ್ರಾಣಿ ಬಲಿ, ಮುತ್ತು ಕಟ್ಟುವುದನ್ನು ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.